ಪ್ರಿಯ ವೀಕ್ಷಕರೇ, ನಿಮಗೆಲ್ಲರಿಗೂ ನನ್ನ ನಮಸ್ಕಾರ ಮತ್ತು ಸಮೃದ್ಧಿ ಬ್ಲಾಗ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಮನೆಮದ್ದು ಏನಂದರೆ ಸ್ಕಿನ್ ಗ್ಲೋ ಆಗೋಗೋಸ್ಕರ ಇನ್ನೊಂದು ಮನೆಮದ್ದು ತಿಳಿಸ್ತೀನಿ. ಇದೇ ಥರ ಉಪಯುಕ್ತ ಮಾಹಿತಿಯನ್ನು ನನಗೆ ತುಂಬ ವಿಡಿಯೋದಲ್ಲಿ ತಿಳಿಸಿದ್ದೀನಿ. ನೀವು ನನ್ನ ಬ್ಲಾಗ್ಸಿಗೆ ಹೋಗಿ ನೋಡ್ಕೋಬೋದು. ಆಮೇಲೆ ಹೊಸಬರು ಯಾರಾದರೂ ಈ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಮರೆಯದೆ ಪ್ರೆಸ್ ಮಾಡಿ. ಈ ಥರ ಉಪಯುಕ್ತ ಮಾಹಿತಿಯನ್ನು ನಾನು ತಿಳಿಸ್ತಾ ಬರ್ತಾ ಇರ್ತೀನಿ. ನೀವು ಇದರಿಂದ ಉಪಯೋಗ ಮಾಡ್ಕೋಬೋದು. ಇವಾಗ ಏನಂದರೆ ಗ್ಲೋಯಿಂಗ್ ಸ್ಕಿನ್ಗೋಸ್ಕರ ಇನ್ನೊಂದು ಹೊಸ ಮನೆಮದ್ದು ಏನಂದರೆ, ಒಂದು ತೆಂಗಿನಕಾಯಿನ ಫಸ್ಟ್ ಮಿಕ್ಸಿಗೆ ಹಾಕಿ ಅದನ್ನು ರುಬ್ಬಿ ಒಂದಿಷ್ಟು ಹಾಲನ್ನು ತೆಗೆದುಕೊಂಡ್ಬಿಡಿ. ಒಂದು ಕಪ್ ಆಗುವಷ್ಟು ಹಾಲನ್ನು ತೆಗೆದುಕೊಂಡು ಅದರಲ್ಲಿ ಏನಂದರೆ ಟೊಮಾಟೊ ಸ್ಲೈಸ್ನ ಕಟ್ ಮಾಡಿ ಅದರಲ್ಲಿ ಹಾಕಿಬಿಟ್ಟು ಆಮೇಲೆ ಆ ಟೊಮಾಟೊ ಸ್ಲೈಸ್ ಇರುತ್ತಲ್ಲ ಆ ಸ್ಲೈಸನ್ನು ತೊಗೊಂಡ್ಬಿಟ್ಟು ಮುಖಕ್ಕೆ ರಬ್ ಮಾಡಬೇಕು. ಹಾಗೆ ಒಂದು 15 ನಿಮಿಷ 20 ನಿಮಿಷ ಮತ್ತೆ ತೆಂಗಿನ ಹಾಲಲ್ಲಿ ಅದ್ಕೊಳ್ಳಿ, ಮತ್ತೆ ಟೊಮಾಟಿಂದ ರಬ್ ಮಾಡ್ಕೊಳ್ಳಿ. ಈ ಥರ ನೀವು ಮಾಡೋದ್ರಿಂದ ನಿಮ್ಮ ಸ್ಕಿನ್ ಬ್ರೈಟ್ ಆಗ್ತದೆ, ಗ್ಲೋ ಆಗ್ತದೆ. ಆಮೇಲೆ ಸ್ಕಿನ್ನಲ್ಲಿ ಡೆಡ್ ಸ್ಕಿನ್ನು ಸಹ ರಿಮೂವ್ ಆಗ್ತದೆ. ಆಮೇಲೆ ಏನಾಗ್ತದೆ ಅಂದರೆ ಸ್ಕಿನ್ ಕಪ್ಪಗೆ ಆಗಿರ್ತದಲ್ಲ, ಕಪ್ಪು ಕಲೆಗಳು ಸಹ ಇರ್ತವೆ, ಅದು ಸಹ ಫುಲ್ ಹೊಟ್ಟೋಗ್ತದೆ. ಇದನ್ನೊಂದು 15 ನಿಮಿಷದಿಂದ 20 ನಿಮಿಷ ನೀವು ಅದ್ದೋದು ಮತ್ತೆ ರಬ್ ಮಾಡ್ಕೋದು ಎಲ್ಲ ಕಡೆ. ಅಂದರೆ ಸ್ಕ್ರಬ್ ಥರ ಈ ಥರ ಟೊಮಾಟೋನ ಮತ್ತೆ ಹಾಲಲ್ಲಿ ಅದ್ಕೊಳ್ಳಿ, ಟೊಮಾಟೋನ ಮತ್ತೆ ಆ ಥರ ಸ್ಕ್ರಬ್ ಮಾಡ್ಕೊಳ್ಳಿ. ಈ ಥರ ನೀವು ಮಾಡೋದ್ರಿಂದ ನಿಮ್ಮ ಸ್ಕಿನ್ನಲ್ಲಿ ಎಷ್ಟು ಚೇಂಜ್ ಆಗುತ್ತೆ. ನೀವು ಇದಕ್ಕೆ ಪಾರ್ಲರ್ಗೆ ಹೋಗಿ ನೀವು ಫೇಶಿಯಲ್ ಮಾಡಿಸ್ಕೊಳ್ಳೋದೇ ಬೇಡ, ಅಷ್ಟು ಚೆನ್ನಾಗಿ ಆಗ್ತದೆ ನಿಮ್ಮ ಸ್ಕಿನ್. ಇಮಿಡಿಯೇಟ್ಲಿ ನೀವು ಒಂದ್ಸರಿ ಮಾಡಿ ನೋಡಿ, ನಿಮಗೆ ಗೊತ್ತಾಗ್ತದೆ. ಇದನ್ನು ವಾರದಲ್ಲಿ ಒಂದು 3 ಸರಿ ಆದರೂ ಮಾಡ್ಬೋದು. ನೀವೆಲ್ಲ ಹೊರಟೋಗಿ ಪಾರ್ಟಿಗೆ ಹೋಗೋದಿದ್ರೆ, ಮದುವೆ ಫಂಕ್ಷನ್ಗಳಿಗೆ ಹೋಗೋದಿದ್ರೆ ಈ ಥರ ನೀವು ಮಾಡಿಬಿಟ್ಟು ನಿಮ್ಮ ಮುಖದಲ್ಲಿ ಈ ಥರ ಕ್ಲೀನ್ ಮಾಡ್ಕೊಂಡು ಹೋದರೆ ಸಾಕು, ನಿಮ್ಮ ಸ್ಕಿನ್ನಲ್ಲಿ ಇಮಿಡಿಯೇಟ್ಲಿ ಬದಲಾವಣೆ ಕಾಣ್ತದೆ. ಈ ಥರ ಮಾಡಿ ನೋಡಿ. ಇದೇ ಥರ ಉಪಯುಕ್ತ ಮಾತನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ. ಈ ವಿಡಿಯೋ ಇಷ್ಟವಾದರೆ ಮರೆಯದೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಹೊಸಬರು ಯಾರಾದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ. ನಿಮಗೆಲ್ಲರಿಗೂ ನನ್ನ ಧನ್ಯವಾದಗಳು.